ನೀವೇನಾದರೂ ಸಸ್ಪೆನ್ಸು, ಥ್ರಿಲ್ಲರು, ಡಿಟೆಕ್ಟಿವ್ ಮೂವಿ ಇಷ್ಟಪಡ್ತಾ ಇದ್ದರೆ ನಿಮಗೊಂದು ಒಳ್ಳೆ ಮೂವಿ ಸಜೆಷನ್ ಮಾಡ್ತೀನಿ. ಈ ಮೂವಿ ನಿಮಗೆ ZEE5 ಕನ್ನಡ ಡಬ್ಬಲ್ ಸಿಗುತ್ತೆ. ಮೂವಿ ಹೆಸರು ಬಾಲನ್ ದಿ ಬಾಯ್. ಈ ಮೂವಿ ನೋಡಾದ್ಮೇಲೆ 2-3 ಅವರ್ಸು ಡೆಫಿನೆಟ್ ಆಗಿ ನೀವು ಈ ಮೂವಿ ಬಗ್ಗೆನೇ ಥಿಂಕ್ ಮಾಡ್ತೀರಾ. ನಿಮಗೆ 2-3 ಡೌಟ್ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಈ ಮೂವಿನ ನೋಡ್ತೀರಾ ಆ ಡೌಟ್ ಕ್ಲಿಯರ್ ಮಾಡೋಕ್ಕೆ. ಮುಂದಿನ ಕತೆ ಏನು? ನೀವು ವರ್ಲ್ಡಲ್ಲಿ ಯಾವುದೇ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯನ್ನು ಈ ಮೂವಿ ಜೊತೆ ಆರಾಮ್ಸೆ ಕಂಪೇರ್ ಮಾಡ್ಬೋದು. ಆ ಥರ ಇದೆ ಇದ್ರದ್ದು ಕ್ವಾಲಿಟಿ. ಮತ್ತೆ ಸ್ಟೋರಿ ಲೈನ್ ರೇ ಎಪಿಕ್ ಆಗಿದೆ. ನೀವು ಉಪೇಂದ್ರ ಉಷ್ ಫಿಲ್ಮ್ ನೋಡಿದ್ರಲ್ವಾ, ನಿಮ್ಗೆ ಆ ಥರ ಫೀಲ್ ಬರುತ್ತೆ ಈ ಫಿಲಮ್ ಕಂಪ್ಲೀಟ್ ಆದ್ಮೇಲೆ. ಈ ಮೂವಿ ಪ್ಲಸ್ ಪಾಯಿಂಟ್ ಏನಂದ್ರೆ ಈ ಮೂವಿ ಸ್ಟೋರಿ ನೀವು ಗೆಸ್ ಮಾಡಕ್ಕೆ ಆಗಲ್ಲ. ಬೈ ಚಾನ್ಸ್ ನೀವು ಏನೋ ಗೆಸ್ ಮಾಡಿರ್ತೀರ ಈ ಸ್ಟೋರಿ ಈ ಕಡೆ ಹೋಗ್ತಾ ಇದೆ ಅಂದು, ಆದ್ರೆ ಸ್ಟೋರಿ ಸಡನ್ ಆಗಿ ಯೂಟರ್ನ್ ತಗೋತದೆ, ನೀವು ಸರ್ಪ್ರೈಸ್ ಆಗ್ಬಿಡ್ತೀರಾ. ಮತ್ತೆ ಈ ಮೂವಿ ಕ್ಲೈಮ್ಯಾಕ್ಸ್ ನಿಮ್ಗೆ 420 ವೋಲ್ಟ್ ಎಲೆಕ್ಟ್ರಿಕ್ ಶಾಕೆ ಕೊಟ್ಬಿಡುತ್ತೆ. ಆ ಶಾಕ್ ಜೊತೆ ಖುಷಿನೂ ಪಡ್ತೀರಾ ನೀವು. ಆ ತರ ಇದೆ ಕ್ಲೈಮ್ಯಾಕ್ಸ್ ಈ ಮೂವಿದು. ಈ ಫಿಲ್ಮಲ್ಲಿ ಅಮ್ಮ ಮಗ ಒಂದು ಪ್ಲೇಸಲ್ಲಿ ಜಾಸ್ತಿ ದಿವಸ ಇರೋದಿಲ್ಲ. ಒಂದು ಪ್ಲೇಸಲ್ಲಿ ಅವ್ರು ಕೆಲಸ ಮಾಡ್ತಾ ಇರಾಗ ಜನ ಅವ್ರ ಹತ್ರ ಆಗಕ್ಕೆ ಸ್ಟಾರ್ಟ್ ಆದರೆ ಸಡನ್ ಆಗಿ ಆ ಪ್ಲೇಸ್ ಬಿಟ್ಟು ಹೊಸ ಪ್ಲೇಸಿಗೆ ಹೋಗ್ತಾರೆ. ಅಲ್ಲಿ ಹೊಸ ಪ್ಲೇಸಲ್ಲೂ ತಮ್ಮ ಐಡೆಂಟಿಟಿ ಎಲ್ಲ ಚೇಂಜ್ ಆಗಿ ಹೇಳ್ತಾರೆ. ಅವರು ತಾವು ಎಲ್ಲಿಂದ ಬಂದಿದ್ದು, ತಮ್ಮ ಹೆಸರು ಏನೊಂದು ಎಲ್ಲ ಚೇಂಜ್ ಹೇಳ್ತಾರೆ. ಅವ್ರು ಯಾಕೆ ಹಿಂಗೆ ಮಾಡ್ತಾ ಇರೋದಂದು ಒಂದು ಬ್ಯಾಕ್ ಸ್ಟೋರಿ ಇದೆ. ಮತ್ತು ಇದರಲ್ಲಿ ಪೊಲೀಸು ಈ ಚಿಕ್ಕ ಹುಡುಗನನ್ನು ಹುಡುಕ್ತಾ ಇರ್ತಾನೆ. ಆ ಪೊಲೀಸು ಯಾಕೆ ಇವನನ್ನು ಹುಡುಕ್ತಾ ಇರ್ತಾನೆ ಅನ್ನೋದು ಆ ಸ್ಟೋರಿ ಬೇರೆ ಟ್ರ್ಯಾಕಲ್ಲಿ ಹೋಗ್ತಾ ಇರುತ್ತೆ. ಇನ್ನೊಂದು ಕಡೆ ಅಮ್ಮ ಮಗ ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ವ ಆ ಪ್ಲೇಸಲ್ಲಿ ಅಜ್ಜಿ ಮಿಸ್ಸಿಂಗ್ ಆಗಿರ್ತಾಳೆ. ಅವ್ರ ಮಗ ಅಮೇರಿಕಾದಲ್ಲಿರ್ತಾನೆ, ಅವ್ನು ಸಡನ್ ಆಗಿ ಬರ್ತಾನೆ. ಅಲ್ಲೊಂದು ಟ್ವಿಸ್ಟ್ ಇದೆ. ಇದೇ ಥರ ಈ ಮೂವಿಯಲ್ಲಿ 3-4 ಸ್ಟೋರಿಗಳು ಎಟ್ ಎ ಟೈಮ್ ರನ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಮೂವಿ ಡಿಫ್ರೆಂಟ್ ಆಗಿ ಕಾಣುತ್ತೆ ನಿಮಗೆ. ಏನು ಹೇಳಬೇಡ, ಮುಖ್ಯವಾಗಿ ಪೊಲೀಸರಿಗೆ. ಈ ಮೂವಿದು ಒಂದೇ ಒಂದು ಡ್ರಾಬ್ಯಾಕ್ ಏನಂದರೆ ಈ ಮೂವಿ ಫಸ್ಟು 15-20 ಮಿನಿಟ್ಸ್ ಇದೆಯಲ್ಲ, ಅದು ನಿಮಗೆ ಒಂದು ಸ್ವಲ್ಪ ಸ್ಲೋ ಅನಿಸ್ಬೋದು, ಸ್ವಲ್ಪ ಬೋರಿಂಗ್ ಅನಿಸ್ಬೋದು. ನೀವು ಹೆಂಗೋ ಒಂದು 20 ಮಿನಿಟ್ಸ್ ಈ ಮೂವಿಯನ್ನು ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಈ ಮೂವಿ ಯಾವಾಗ ಎಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಇದೆ ಮೂವಿ. ಈ ಮೂವಿ ಆ್ಯಕ್ಟಿಂಗ್ರೆ ಸೂಪರ್ ಆಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ರೋಲ್ಗಳಿದೆ ಅಲ್ವಾ, ಆ ರೋಲು ನಿಮ್ಮ ಮನಸ್ಸಲ್ಲಿ ಉಳಿದು ಹೋಗುತ್ತೆ. ಸ್ಪೆಷಲಿ ಅಮ್ಮ ಮಗ ಆ್ಯಕ್ಟ್ ಮಾಡಿದಾರಲ್ವಾ, ಅವರು ಕ್ಯಾಮ್ರಾ ಇದೆ ಅಂತ ಆ್ಯಕ್ಟೇ ಮಾಡಿಲ್ಲ, ನ್ಯಾಚುರಲ್ ಆಗಿ ಅವ್ರ ಲೈಫಲ್ಲಿ ನಡೀತಾ ಇದೆ. ಆ ಥರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ. ಓವರಾಲ್ ಬಾಲನ್ ದಿ ಬಾಯ್ ಮೂವಿ ರೇಟಿಂಗ್ ಬಂದು 5/4 ಸ್ಟಾರು. ನನ್ನ ಸಜೆಷನ್ ಕೇಳಿದ್ರೆ ಈ ಮೂವಿಯನ್ನು ನೀವು ಗ್ರೂಪಲ್ಲಿ ನೋಡೋಕೆ ಹೋಗಬೇಡಿ, ಅಲೋನ್ ಆಗಿ ನೋಡಿ ಹೆಡ್ಫೋನ್ ಹಾಕ್ಕೊಂಡು. ನಿಮಗೆ ಬೇರೆಯೇ ಫೀಲ್ ಸಿಗುತ್ತೆ ಈ ಮೂವಿ ನೋಡಾದ್ಮೇಲೆ. ಈ ಫಿಲ್ಮು ZEE5 ಕನ್ನಡ ಡಬ್ಬಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನೀವು ಆಲ್ರೆಡಿ ಈ ಫಿಲ್ಮ್ ನೋಡಿದರೆ ಪ್ಲೀಸ್ ಕಮೆಂಟ್ ಮಾಡಿ. Subscribe now and press the bell icon.